ಯಾದಗಿರಿ ನಗರದ ಅಂಬೇಡ್ಕರ್ ವೃತ್ತದಿಂದ ಹತ್ತಿಗುಳಿ ಕ್ರಾಸ್ವರೆಗೆ ಎಸ್ಎಸ್ ಪೊಲೀಸ್ ಪಾಟೀಲ್ ಕಂಪನಿಯಿಂದ ಸುಮಾರು 5,55,00,000 ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಪಿಡಬ್ಲ್ಯೂಡಿ ಇಲಾಖೆ ಪಾವತಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಬಾಕಿ ಹಣ ಪಾವತಿಸುವಂತೆ ಗುತ್ತಿಗೆದಾರರ ಕಂಪನಿ ಕೋರ್ಟ್ ಮೊರೆ ಹೋಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಬಾಕಿ ಮೊತ್ತದ ಜೊತೆಗೆ ಬಡ್ಡಿ ಹಾಗೂ ಪರಿಹಾರ ಸೇರಿ ಸುಮಾರು 1,95,00,000 ರೂಪಾಯಿ ಪಾವತಿಸುವಂತೆ ಆದೇಶ ನೀಡಿತ್ತು ಎನ್ನಲಾಗಿದೆ. ಎಸ್ಎಸ್ ಪೊಲೀಸ್ ಪಾಟೀಲ್ ಅಂಡ್ ಸನ್ಸ್ ಕಂಪನಿಯವರು ಈ ಅಂಬೇಡ್ಕರ್ ಚೌಕಿಂದ ಮಾರ್ಕೆಟ್ವರೆಗೆ ರೋಡ್ ವೈಡ್ ಮಾಡೋ ಸಲಿಗೆ ಟೆಂಡರ್ ಇತ್ತು 5,55,00,000. ಆವಾಗ 2015-16ರಲ್ಲಿ ಟೆಂಡರ್ ಆಗಿತ್ತು. ಟೆಂಡರ್ ಆದಾಗ ಇವರು ವರ್ಕ್ ಸ್ಟಾರ್ಟ್ ಮಾಡಿದರು ಎಸ್ ಪೊಲೀಸ್ ಪಾಟೀಲ್ ಆ್ಯಂಡ್ ಸನ್ಸ್. ಆಗ ಅಲ್ಲಿ ಮುನ್ಸಿಪಾಲ್ಟಿ ಹತ್ತಿರ ದರ್ಗಾ ಅದು ಡಿಸ್ಪ್ಯೂಟ್ ಬಂದ ಸಲಿಗೆ 6 ತಿಂಗಳ ಸ್ಟಾಪ್ ಆಯಿತು. ಸ್ಟಾಪ್ ಆದಮೇಲೆ 6 ತಿಂಗಳಾದಮೇಲೆ ಅವ್ರು ಮತ್ತೆ ಕೆಲಸ ಕಂಪ್ಲೀಟ್ ಮಾಡಿದರು. 2017 ಜೂನ್ 31ಕ್ಕೆ ಕೆಲಸ ಕಂಪ್ಲೀಟ್ ಮಾಡಿದರು. ನಮಗೆ ಅದರಲ್ಲಿ 4 ಕೋಟಿ PWD ಬಿಲ್ ಮಾಡಿದ್ರು, ಇನ್ನು 1 ಕೋಟಿ ಉಳಿಸ್ಕೊಂಡಿದ್ದರು. ಆವಾಗ ನಾವು ಕೇಳ್ತಾ ಇದ್ದರೆ ಕೊಡ್ತೀವಿ ಅಂತಂದ್ರು. ಆಗ ನಮ್ಮ ಪಕ್ಷಗಾರರು ಮಾನ್ಯ ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಆರ್ಬಿಟ್ರೇಷನ್ ಕೇಸ್ ಹಾಕಿ ಆರ್ಬಿಟ್ರೇಷನ್ದಲ್ಲಿ ಆರ್ಡರ್ ಆಯಿತು ವಿತ್ ಇಂಟ್ರೆಸ್ಟ್ ಸಂಗಟ ಕೊಡ್ಬೇಕಂತಂತೇಳಿ. ಆಗ ನಾವಿಲ್ಲಿ ಮಾನ್ಯ ಜಿಲ್ಲಾ ಮತ್ತು ಪ್ರಧಾನ ಶಸ್ತ್ರ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನ್ 1/23 ಹಾಕಿದ್ದೀವಿ 2023ರಲ್ಲಿ. ಇಲ್ಲಿವರೆಗೆ ಇಂಟ್ರೆಸ್ಟ್ ಆದರೆ 2,23,00,000 ಆಗುತ್ತೆ. ನಮ್ಗೆ 1,95,48,48,625 ಕಟ್ಲಕ್ಕೇ ಅವ್ರು ರೆಡಿ ಇಲ್ಲ ಏನು. ಹಾಗಾಗಿ ನಾವು ಇವತ್ತು ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ಬೇಲಿಫ್ ಅವರು ನಾವು ಏನು ಬಂದು ಪ್ರಾಪರ್ಟಿನ ಜಪ್ತಿ ಮಾಡ್ಕೊಂಡು ಹೋಗ್ಲಕತ್ತೀವಿ. ಎಲ್ಲ ಪೀಠೋಪಕರಣಗಳು, ಕುರ್ಚಿ, ಟೇಬಲು, AC ಏನು ಎಲ್ಲ ಪ್ರಾಪರ್ಟಿ ಅವ್ರಿಗೆ ಏನಿಲ್ಲ, ಒಂದು ಕೂಡ್ಲಕ್ಕೆ ಒಂದು ಜಾಗ ಇರಲಾರ್ದಾಗ ಯಾವುದೇ ಥರದ ವಸ್ತುಗಳು ಇರಲಾರ್ದಾಗ ನಾವೆಲ್ಲ ಪ್ರಾಪರ್ಟಿ ಜಪ್ತಿ ಮಾಡಕತ್ತೀವಿ. ಇವು ಎಲ್ಲ ಅಪ್ರಾಕ್ಸಿಮೇಟ್ ಎಷ್ಟು ಬೆಲೆ ಬಾಳಬಹುದು? ಇವು ಅಷ್ಟು ಆಗಲ್ಲ ರೀ, ಪಾರ್ಟಿಗೆ ಅಷ್ಟು ಆಗಲ್ಲ. ಇವು ಹಳೆ ಕುರ್ಚಿ, ಟೇಬಲು ಅದಾವ, ಅಷ್ಟು ಅಮೌಂಟ್ ಆಗಲ್ಲ. ಆದರೆ ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಹಂಗಾಗಿ ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ಜಪ್ತಿ ಮಾಡ್ಕೊಂಡು ಹೊಂಟಿವಿ. ಇನ್ನು ಕೋರ್ಟ್ ಆದೇಶದ ಬಳಿಕವೂ ಹಣ ಪಾವತಿಯಾಗದ ಹಿನ್ನೆಲೆಯಲ್ಲಿ ಇದೀಗ ಪಿಡಬ್ಲ್ಯೂಡಿ ಇಲಾಖೆಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೋರ್ಟ್ ವಾರೆಂಟ್ ಆಧಾರದ ಮೇಲೆ ಯಾದಗಿರಿ ಪಿಡಬ್ಲ್ಯೂಡಿ ಕಚೇರಿಯಲ್ಲಿದ್ದ ಪೀಠೋಪಕರಣಗಳು, ಕಂಪ್ಯೂಟರ್, AC, ಕುರ್ಚಿಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಕಚೇರಿ ವಸ್ತುಗಳೇ ಜಪ್ತಿಯಾಗಿರುವ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ಕಚೇರಿಗೆ ಇದೀಗ ಖಾಲಿಯಾಗಿ ಕಾಣ್ತಿದೆ. ಕಚೇರಿಯಲ್ಲಿನ ಅಗತ್ಯ ವಸ್ತುಗಳ ಜಪ್ತಿಯಿಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕೆಲಸ ನಿರ್ವಹಿಸಲು ಪರದಾಡುವಂತಾಗಿದೆ.